ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಹೇರ್ ಡೈ ಮಾಡ್ಕೊಳ್ಬೋದು, ನ್ಯಾಚುರಲ್ ಆಗಿ ಮೆಹಂದಿನ ಯೂಸ್ ಮಾಡಿಕೊಂಡು ಹೇಗೆ ನಾವು ನ್ಯಾಚುರಲ್ ಹೇರ್ ಡೈ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದು ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲದೆ ಮನೆಯಲ್ಲೇ ಇರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಇದನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳಿ ನಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ನುಪ್ಪೂರ್ ಅವ್ರದ್ದು ಗೋದ್ರೇಜ್ ಮೆಹಂದಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬೌಲ್ನಲ್ಲಿ ನಾನಿಲ್ಲಿ ಕರಿಬೇವಿನ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಇಂಡಿಗೋ ಪೌಡರ್ನ ತೊಗೊಂಡಿದ್ದೀನಿ. ಸೊ ಯಾರಿಗೆಲ್ಲ ಈ ಇಂಡಿಗೋ ಪೌಡರ್ದು ಲಿಂಕ್ ಬೇಕಾಗಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಇಂಡಿಗೋ ಪೌಡರ್ದು ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ಇಂಡಿಗೋ ಪೌಡರ್ ನಿಮಗೆ ಇದು 75 79 ರುಪೀಸ್ಗೆ ಸಿಗುತ್ತೆ. ಬಹಳ ಅಫೋರ್ಡಬಲ್ ಆಗಿದೆ. ಸೊ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ನೀವು ಬೇರೆ ಕಡೆ ತೊಗೊಂಡ್ರೆ ಇದು ಆಲ್ಮೋಸ್ಟ್ 150-200 ರುಪೀಸ್ ಬೀಳುತ್ತೆ. ಬಟ್ ಇದು ನನಗೆ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ. ಈ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರಿಂದ ಕೂದಲಿಗೆ ನ್ಯಾಚುರಲ್ ಬ್ಲ್ಯಾಕನ್ನು ಕೊಡುತ್ತೆ. ಸೊ ಇದನ್ನು ನೀವು ಬರೀ 1 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು ಮೆಹಂದಿ ಜೊತೆಗೆ. ಸೊ ಇದನ್ನು ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏರ್ ವಾಲ್ಯೂಮ್ ಅಂದರೆ ಎಷ್ಟಿದೆ, ಅದು ಏರ್ ತುಂಬ ಲಾಂಗ್ ಆಗಿದೆ ಅಂತಂದರೆ ನೀವು ಜಾಸ್ತಿ ಕ್ವಾಂಟಿಟಿನ ಮಾಡ್ಕೊಳ್ಳಿ. ಅಥವಾ ಬಿಳಿ ಕೂದಲು ತುಂಬ ಜಾಸ್ತಿ ಇದೆ ಅಂತಂದರೆ ನೀವು ಇದನ್ನು ಇದೇ ಮೆಜರ್ಮೆಂಟಲ್ಲಿ ಜಾಸ್ತಿ ಕ್ವಾಂಟಿಟಿನ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗುವಾಗ ನಾನಿಲ್ಲಿ 1 ಬೌಲಷ್ಟು ನಾನಿಲ್ಲಿ ಏನು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಆ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ನಮಗೆ ತಲೆಯಲ್ಲಿ ಡ್ಯಾಂಡ್ರಫ್ ಎಲ್ಲ ಏನಾರು ಇದ್ದರೆ ಅದೆಲ್ಲ ಪ್ರಾಬ್ಲಮ್ಸ್ಗೆ ಇದು ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಮತ್ತು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಕೂದಲು ತುಂಬ ಸಾಫ್ಟಾಗಿರುತ್ತೆ. ಸೊ ಈ ರೀತಿ ನಾವು ನೀರೊಳಗಡೆ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಡಬೇಕು. ಸೊ ನಮಗೆ ಯಾವಾಗ ಕರಿಬೇವಿನ ಸೊಪ್ಪು ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ ಶುರುವಾಗುತ್ತೆ ಆವಾಗ ನಾವಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಹುಣಸೆ ಹಣ್ಣನ್ನು ಹಾಕಿ ಕಲಸೋದ್ರಿಂದ ನಮಗೆ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ, ತುಂಬ ಶೈನಿಂಗ್ ಬರುತ್ತೆ ಕೂದಲು. ಸೊ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಈ ಮೆಥಡಲ್ಲಿ, ಒಂದ್ಸಲ ಟ್ರೈ ಮಾಡಿ. ಇದನ್ನು ನೀವು ಈಗ ರೆಗ್ಯುಲರ್ ಆಗಿ 15 ಡೇಸ್ ಒನ್ಸ್ 20 ಡೇಸ್ ಒನ್ಸ್ ಅಪ್ಲೈ ಮಾಡ್ತಾ ಬಂತಂದರೆ ನಿಮಗೆ ನಿಮ್ಮ ತಲೆಯಲ್ಲಿ ಏನು ಗ್ರೇ ಏರ್ ಅಥವಾ ವೈಟ್ ಏರ್ಸ್ ಇದೆ ಅದೆಲ್ಲ ನಿಮಗೆ ಆಲ್ಮೋಸ್ಟ್ ಕವರ್ ಆಗುತ್ತೆ. ಮತ್ತು ಯಾವುದೇ ಕೆಮಿಕಲ್ಸ್ ಇಲ್ಲದೆ, ಯಾವುದೇ ಸ್ಕಿನ್ ಇರಿಟೇಷನ್ ಇಲ್ಲದೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಮತ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಇರೋದಿಲ್ಲ. ನಂತರ ನಾನಿಲ್ಲಿ 2 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಸೊ ಲವಂಗ ಹಾಕೋದ್ರಿಂದ ಅಷ್ಟೇ ನಿಮಗೆ ಏನಾದ್ರೂ ಮೆಹಂದಿ ಅಪ್ಲೈ ಮಾಡೋದ್ರಿಂದ ಶೀತ ಆಗುತ್ತೆ ಅಂತಂದರೆ ಇದು ನಿಮಗೆ ಅವಾಯ್ಡ್ ಮಾಡುತ್ತೆ. ಮತ್ತು ಇದು ಕೂಡ ತುಂಬ ಒಳ್ಳೆ ಕಲರ್ನ ಕೊಡುತ್ತೆ ಕೂದಲಿಗೆ, ನಿಮಗೆ ಒಂದು ಬರ್ಗಂಡಿ ಶೈನಿಂಗ್ ಕೊಡುತ್ತೆ ಕೂದಲಿಗೆ. ಸೊ ಅದರಿಂದ ನಾನಿಲ್ಲಿ 2 ಲವಂಗನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದು ಹೇಗೆ ಅಂತಂದರೆ ನಾವೀಗ 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀವಿ ಅಂದರೆ ಅದು 1 ಗ್ಲಾಸ್ ನೀರು ಆಗೋ ತನಕ ಕುದಿಸ್ಕೊಳ್ಬೇಕು. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಯಾವುದೇ ಬ್ರ್ಯಾಂಡದು ಟೀ ಪೌಡರ್ನ ಯೂಸ್ ಮಾಡ್ಬೋದು. ಸೊ ಟೀ ಪೌಡರ್ ಅಥವಾ ಟೀ ಡಿಕಾಕ್ಷನ್ನ ಯೂಸ್ ಮಾಡೋದ್ರಿಂದ ಇದು ಒಂದು ತುಂಬ ಶೈನಿಂಗ್ ಕೊಡುತ್ತೆ ಕೂದಲಿಗೆ. ಮತ್ತು ನೀವೀಗ ಬಿಸಿಲಿಗೆಲ್ಲ ಹೋದಾಗ ಕೂದಲು ಒಂಥರ ತುಂಬ ಶೈನಿಯಾಗಿ ಕಾಣುತ್ತೆ, ಡಾರ್ಕ್ ಬರ್ಗಂಡಿ ಕಲರ್ ಕಾಣುತ್ತೆ, ತುಂಬ ಶೈನಿಂಗ್ ಆಗಿರುತ್ತೆ. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೂದಲಿಗೆ ಆಲ್ಮೋಸ್ಟ್ ನೀಟಾಗಿ ಕವರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಗ್ರೇ ಏರ್ನ, ವೈಟ್ ಏರ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಈ ರೀತಿ ಟೀ ಪೌಡರ್ನ ಹಾಕ್ಕೊಳ್ಳೋದ್ರಿಂದ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಸೊ ಇದು ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ನಾನು ಮತ್ತೆ ಇವಾಗ ಕಾಫಿ ಡಿಕಾಕ್ಷನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಫಿ ಡಿಕಾಕ್ಷನ್ನ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ತುಂಬ ಡಾರ್ಕ್ ಬ್ರೌನ್ ಆಗೋದು ಆ ರೀತಿ ಆಗುತ್ತೆ. ಇದು ಅಷ್ಟೇ ತುಂಬ ಒಳ್ಳೆ ಶೈನಿಂಗ್ನ ಕೊಡುತ್ತೆ. ಬೇಕಿದ್ರೆ ನೀವು
ಬರೀ ಟೀ ಡಿಕಾಕ್ಷನ್ ಹಾಕೋಬೋದು ಅಥವಾ ಬರೀ ಕಾಫಿ ಡಿಕಾಕ್ಷನ್ ಕೂಡ ಹಾಕ್ಕೊಳ್ಬೋದು. ನಾನು ಇವಾಗ ಎರಡು ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಕೂದಲಿಗೆ ತುಂಬ ಒಳ್ಳೆ ಶೈನಿಂಗ್ ಕೊಡುತ್ತೆ, ತುಂಬ ಕಲರ್ ಕೊಡುತ್ತೆ. ಈ ರೀತಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಆಲ್ಮೋಸ್ಟ್ ತುಂಬ ದಿನ ನಮಗೆ ಗ್ರೇ ಹೇರ್ ಮತ್ತು ವೈಟ್ ಹೇರ್ ಕವರ್ ಆಗುತ್ತೆ. ತುಂಬ ದಿನ ಇದು ನಮಗೆ ನ್ಯಾಚುರಲ್ ಆಗಿ ಲುಕ್ಕನ್ನು ಕೊಡುತ್ತೆ. ಸೊ ಈ ರೀತಿ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋದಕ್ಕೆ ಶುರುವಾಗಬೇಕು. ನೋಡಿ, ಕರ್ಬೇವಿನ ಸೊಪ್ಪೆಲ್ಲ ಸಾಫ್ಟ್ ಆಗೋದಕ್ಕೆ ಶುರುವಾಗಬೇಕು. ಮತ್ತು ನಾವು ಹಾಕಿರುವಂಥ ಹುಣಸೆ ಹಣ್ಣು ಆಲ್ಮೋಸ್ಟ್ ಎಲ್ಲ ರಸನ ಬಿಡಬೇಕದು, ಅದರದ್ದು ಬರೀ ನಾರುಗಳು ಮಾತ್ರ ಕಾಣಿಸ್ಬೇಕು. ಆ ರೀತಿ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೀವಿಲ್ಲಿ ಯಾವುದೇ ಬ್ರ್ಯಾಂಡ್ ಮೆಹಂದಿ ಪೌಡರ್ನ ಯೂಸ್ ಮಾಡ್ಬೋದು, ಇಲ್ಲ ಮನೆಯಲ್ಲೇ ನ್ಯಾಚುರಲ್ ಆಗಿ ಮೆಹಂದಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ನಾನಿದು 2 ಗ್ಲಾಸ್ ನೀರಷ್ಟು ಹಾಕ್ಕೊಂಡಿದ್ದೀನಿ ಅಂತಂದರೆ ಅದು ಆಲ್ಮೋಸ್ಟ್ ನಮಗೆ 1 ಗ್ಲಾಸ್ ನೀರಿಗೆ ಬರಬೇಕು. ಸೊ ಇದೆಲ್ಲ ಚೆನ್ನಾಗಿ ಬೆಂದು ಇದರಲ್ಲಿರುವಂಥ ರಸಗಳನ್ನು ಅದು ಬಿಡಬೇಕು. ಅಲ್ಲಿ ತನಕ ನಾವು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಕುದಿಯೋದಕ್ಕೆ ಶುರುವಾಗಬೇಕು. ಇದೇ ಮೆಥಡನ್ನ ನಾನು ಬಹಳ ವರ್ಷಗಳಿಂದ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ನನ್ನ ಕೂದಲು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಒಳ್ಳೆ ಕಲರ್ ಬಂದಿದೆ. ಸೊ ತುಂಬ ದಿನ ನಾವು ಅಪ್ಲೈ ಮಾಡಿಲ್ಲ ಅಂತಂದ್ರೂ ಇದು ನಮಗೆ ನ್ಯಾಚುರಲ್ ಕಲರ್ನ ಕೊಟ್ಟಿರುತ್ತೆ ಕೂದಲಿಗೆ. ಮತ್ತು ಯಾವುದೇ ರೀತಿಯಾದ ಕೆಮಿಕಲ್ಸ್ ಯೂಸ್ ಮಾಡದೇ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದ ಸ್ಕಿನ್ ಇರಿಟೇಷನ್ ಕೂಡ ಆಗೋದಿಲ್ಲ. ಸೊ ಈ ರೀತಿ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋದಕ್ಕೆ ಹಾಕಬೇಕದು ಕುದಿಬೇಕು ಚೆನ್ನಾಗಿ, ಮತ್ತು ಅದರಲ್ಲಿರುವಂಥ ಕಲರ್ ಎಲ್ಲ ನೀಟಾಗಿ ಬರಬೇಕು. ಮತ್ತು ಕರ್ಬೇವಿನ ಸೊಪ್ಪು ಈಗ ನಾವು ಆಗಿರುವಂಥ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಹುಣಸೆಹಣ್ಣು ಈ ರೀತಿ ಅದರಲ್ಲಿರುವಂಥ ಪಲ್ಪ್ನೆಲ್ಲ ಬಿಟ್ಟು ಬರೀ ನಾರು ಮಾತ್ರ ಇರಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನಾನು ಫಸ್ಟ್ ಇದನ್ನು ಹುಣಸೆ ಹಣ್ಣನ್ನು ಹಾಕ್ತಿರ್ಲಿಲ್ಲ. ಬಟ್ ನನಗೆ ಯಾರಿಗೋ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದು ಹುಣಸೆ ಹಣ್ಣಿನ ರಸದಲ್ಲಿ ಕಲಿಸೋದ್ರಿಂದ ನಮಗೆ ಏರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಶೈನಿಂಗ್ ಕೊಡುತ್ತೆ ಅಂತ ಹೇಳಿ. ಸೊ ಅದನ್ನು ನಾನು ಈಗ ಆಲ್ರೆಡಿ 2-3 ಸತಿ ಟ್ರೈ ಮಾಡಿರೋದ್ರಿಂದ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನಿವಾಗ ಹುಣಸೆ ಹಣ್ಣನ್ನು ರೆಗ್ಯುಲರಾಗಿ ನನ್ನ ಹೇರ್ ಡೈಗೆ ನಾನು ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಅದನ್ನು ಕುದಿಸೋದಕ್ಕೆ ಶುರು ಮಾಡಬೇಕು ಚೆನ್ನಾಗಿ. ಸೊ ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಾವು ಆಲ್ಮೋಸ್ಟ್ ನಮಗೆ ನ್ಯಾಚುರಲ್ ಏರ್ ಡೈ ಆಗುತ್ತೆ. ಸೊ ನಾವು ಕೆಮಿಕಲ್ ಏರ್ ಡೈನ ಬಿಟ್ಬಿಡ್ಬೋದು, ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಕೂದಲು ಕೂಡ ಸಾಫ್ಟ್ ಆಗಿರುತ್ತೆ, ಶೈನಿಂಗ್ ಆಗಿರುತ್ತೆ. ಮತ್ತು ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ, ಏರ್ ಫಾಲ್ ಇದೆ, ಅವರಿಗೆಲ್ಲ ಇದು ಒಂದೊಳ್ಳೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರಿಂದನೂ ನಮಗೆ ಕೂದಲಿಗೆ ಅದು ನ್ಯಾಚುರಲ್ ಪ್ಲ್ಯಾಂಟ್ ಬೇಸ್ಡ್ ಕಲರ್ ಕೂಡ ಕೊಡುತ್ತೆ. ಸೊ ಈ ರೀತಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಎಷ್ಟು ದಿನ ಇದನ್ನು ಕಲಸಿಡಬೇಕು, ಮತ್ತು ಇದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ಯಾವ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು, ವಾಶ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿ ಅದನ್ನು ನಾನಿವಾಗ ಈ ರೀತಿ ಒಂದು ಕಬ್ಬಿಣದ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಮೆಹಂದಿ ಅಪ್ಲೈ ಮಾಡಬೇಕಾದ್ರೆ, ಮನೆಯಲ್ಲೇ ಮಾಡ್ಕೊಳ್ಳೋಂಥ ನ್ಯಾಚುರಲ್ ಏರ್ ಡೈ ಮಾಡ್ಕೊಳ್ಬೇಕಾದ್ರೆ ಆಲ್ಮೋಸ್ಟ್ ನೀವು ಕಬ್ಬಿಣದ ಪ್ಯಾನನ್ನು ಯೂಸ್ ಮಾಡಿ. ಅದರಿಂದ ನಿಮಗೆ ಒಳ್ಳೆಯ ರಿಸಲ್ಟನ್ನ ಕೊಡುತ್ತೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ನಾನು ಈ ರೀತಿ ಒಂದು ಕಬ್ಬಿಣದ ಪ್ಯಾನನ್ನು ತೊಗೊಂಡಿದ್ದೀನಿ. ಸೊ ನೀವು ಕಬ್ಬಿಣದ ಪ್ಯಾನಲ್ಲೇ ಕಲಸಿಟ್ರೆ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಹಾಗೆ ನಾನಿಲ್ಲಿ ಒಂದು ಮರದ್ದು ಸ್ಪೂನನ್ನು ತೊಗೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡೋದಕ್ಕೆ. ಬನ್ನಿ ಇವಾಗ ಇದನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೇನೆ. ಇವಾಗ ನಾನು ಅದನ್ನು ಕುದಿಸಿಟ್ಕೊಂಡಿರೋದನ್ನು ಇದನ್ನು ಆಲ್ಮೋಸ್ಟ್ ನೀವು ಬಿಸಿ ಇರುವಾಗಲೇ ಕಲಿಸ್ಕೊಳ್ಬೇಕು, ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಿಸಿ ಇರುವಾಗ ಇದನ್ನು ಈ ರೀತಿ ನಾವು ಶೋಧಿಸ್ಕೊಳ್ಬೇಕು ನೀಟಾಗಿ. ನೋಡ್ಬೋದು ನೀವು, ಕಲರ್ ಆಲ್ರೆಡಿ ಬ್ಲ್ಯಾಕ್ ಕಲರ್ ಥರನೇ ಅದು ಬಂದಿದೆ, ಆಲ್ಮೋಸ್ಟ್ ಡಾರ್ಕ್ ಬ್ರೌನ್ ಇದೆ ಕಲರ್ ಇವಾಗ. ಸೊ ನಾವು ಈ ರೀತಿ ಎಲ್ಲದನ್ನು ನೀಟಾಗಿ ಶೋಧಿಸ್ಕೊಳ್ಬೇಕು. ಎಲ್ಲದನ್ನು ನೀಟಾಗಿ ಸ್ಕ್ವೀಸ್ ಮಾಡಿ ನಾವು
ಸೊ ಆ ಲೀವ್ಸಲ್ಲಿರುವಂಥ ರಸನ ಕೂಡ ನಾವು ಈ ರೀತಿ ಶೋಧಿಸ್ಕೊಳ್ಬೇಕು. ಸೊ ಇವಾಗ ಇದು ಆಲ್ಮೋಸ್ಟ್ ಚೆನ್ನಾಗಿ ನೀಟಾಗಿ ಶೋಧಿಸ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ನಾನು ಮೆಹಂದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋದ್ರೇಜ್ ನುಪುರ್ ಮೆಹಂದಿನ ಯೂಸ್ ಮಾಡ್ತಾ ಇದ್ದೀನಿ. ಇದು 100% ಪ್ಯೂರ್ ಆಗಿದೆ ಅಂತೇಳಿ ನಾನು ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡ್ತೀನಿ. ನೀವು ಬೇಕಿದ್ರೆ ಬೇರೆ ಬ್ರ್ಯಾಂಡ್ಸ್ದು ಕೂಡ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲೇ ನ್ಯಾಚುರಲ್ ಆಗಿ ಪೌಡರ್ ಮಾಡಿ ಇರೋದಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಈಗ ನಾನು ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಹೇರ್ ಲೆಂತ್, ನಿಮ್ಮ ಹೇರ್ ವಾಲ್ಯೂಮ್ ಹೇಗಿದೆ, ಎಲ್ಲಿ ಜಾಸ್ತಿ ವೈಟ್ ಹೇರ್ಸ್ ಇದೆ, ಸೊ ಜಾಸ್ತಿ ವೈಟ್ ಹೇರ್ಸ್ ಇದೆ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ನಾನು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಬೇಕು. ಇದನ್ನು ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ತೀರಾ ಅಷ್ಟು ಒಳ್ಳೆ ಕಲರ್ ಬರುತ್ತೆ ಕೂದಲಿಗೆ. ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ಹೇರ್ ಡೈ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೊಳ್ಬೇಕು. ಸೊ ನಾವು ಯಾವಾಗಲೂ ಯಾವುದೇ ಮೆಹಂದಿ ಪೌಡರ್ನ ಕಲಸಿಡ್ಬೇಕಂತಂದರೆ ಅದನ್ನು ನಾವು ಓವರ್ ನೈಟ್ ಬಿಡಬೇಕು. ಅದನ್ನು ನಾವು ಕಲಸಿ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಅಪ್ಲೈ ಮಾಡಬೇಕಂದ್ರೆ ಮಿನಿಮಮ್ 8 ಅವರ್ಸ್ ನಾವು ಅದನ್ನು ಕಲಸಿ ಇಡಬೇಕು. ಸೊ ಅದನ್ನು 8 ಅವರ್ಸ್ ನಾವು ಕಲಸಿ ಇಡೋದ್ರಿಂದ ನಮಗೆ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ. ನಾವು ಅದನ್ನು ಯಾವಾಗ್ಲೂ ಕಬ್ಬಿಣದ ಪ್ಯಾನಲ್ಲಿ ಈ ರೀತಿ 8 ಅವರ್ಸ್ ಅದನ್ನು ಕಲಸಿಡಬೇಕು. ಇಫ್ ಇನ್ ಕೇಸ್ ನಮಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದರೂ ನಾವು ಅದನ್ನು ಕಲಸಿ ಇಡಬೇಕು. 3 ಅವರ್ಸ್ ಅದನ್ನು ಕಲಸಿ ನಂತರ ನಾವು ಅದನ್ನು ಅಪ್ಲೈ ಮಾಡಿ 4 to 5 ಅವರ್ಸ್ ನಮ್ಮ ಕೂದಲಲ್ಲಿ ಬಿಟ್ಟು ನಂತರ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು. ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡದೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಈ ರೀತಿ ನಾನು ಈ ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನಾರ್ಮಲ್ ಹೇರ್ ಡೈ ಅಥವಾ ಮೆಹಂದಿನ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಮ್ಮ ಹೇರ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಈ ರೀತಿ ನಮಗೆ ಅಪ್ಲೈ ಮಾಡಬೇಕಾದ್ರೆ ಅದನ್ನು ಜಾಸ್ತಿ ಲಿಕ್ವಿಡ್ ಆಗೂ ಇರಬಾರ್ದು, ಜಾಸ್ತಿ ತಿಕ್ಕಾಗೂ ಇರಬಾರ್ದು. ಅದನ್ನು ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಳೋ ರೀತಿ ಇರಬೇಕು. ಆ ರೀತಿ ನಾವು ಇದನ್ನು ಕಲಸಿಟ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಇಂಡಿಗೋ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಇಂಡಿಗೋ ಪೌಡರ್ದು ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಇದು ನನಗೆ 75 ರೂಪೀಸ್ ಏನೋ ಬಿದ್ದಿದೆ. ಇದು ನನಗೆ ಆಲ್ಮೋಸ್ಟ್ 1 ಇಯರ್ಗೆ ಯೂಸ್ ಆಗುತ್ತೆ. ನಮಗೆ ಇದನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಮತ್ತು ಇದು ನ್ಯಾಚುರಲ್ ಪ್ಲ್ಯಾಂಟ್ ಬೇಸ್ಡ್ ಕಲರ್ ಆಗಿರೋದ್ರಿಂದ ಇದು ನಮಗೆ ಕೂದಲಿಗೆ ಒಳ್ಳೆ ಕಲರ್ನ ಕೊಡುತ್ತೆ. ಇದನ್ನು ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡು ಇದನ್ನು ಕೂಡ ನಾನು ಸೇರಿಸಿ ಎಲ್ಲದನ್ನು ನೀಟಾಗಿ ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ತೀನಿ. ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ಎಲ್ಲ ಮಿಕ್ಸ್ ಆಗೋ ರೀತಿ ನಾವು ಕಲಿಸ್ಕೊಳ್ಬೇಕು. ಸೊ ನಾವು ಈ ರೀತಿ ಕಲಸಿಡ್ಕೊಂಡು ಇದನ್ನು ನಾನು 8 ಅವರ್ ಆಗಿ ಅದನ್ನು ಸೋಕ್ ಆಗೋದಕ್ಕೆ ಬಿಡ್ತೀನಿ. 8 ಅವರ್ ಬಿಟ್ಟು ನಾನು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿ ನಾವು ಇದನ್ನು 3 to 4 ಅವರ್ಸ್ ಕೂದಲಲ್ಲಿ ಅದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನಾವು 3 to 4 ಅವರ್ಸ್ ಇಲ್ಲ ಅಂತಂದರೆ ನಮಗೆ ಜಾಸ್ತಿ ಟೈಮ್ ಇದೆ ಅಂದರೆ ಈವನ್ 5 ಅವರ್ಸ್ ತನಕ ಬಿಡ್ಬೋದು. ಅವಾಗ ನಮಗೆ ಒಳ್ಳೆ ಕಲರ್ ಬರುತ್ತೆ. ಸೊ 5 ಅವರ್ಸ್ ಅಥವಾ 3 to 4 ಅವರ್ಸ್ ಬಿಟ್ಟು ನಾವು ಇದನ್ನು ವಾಶ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಶಾಂಪೂ ಯೂಸ್ ಮಾಡದೆ ಪ್ಲೇನ್ ಬಿಸಿ ನೀರಲ್ಲಿ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಅಂದರೆ ಮೆಹಂದಿ ಅಪ್ಲೈ ಮಾಡಿರೋಂಥ ಡಸ್ಟ್ ಎಲ್ಲ ಹೋಗೋ ತನಕ ನಾವು ನೀಟಾಗಿ ಪ್ಲೇನ್ ವಾಟರ್ ಬರೋ ತನಕ ನಾವು ನೀಟಾಗಿ ಕೂದಲನ್ನ ವಾಶ್ ಮಾಡ್ಕೊಳ್ಬೇಕು. ನಂತರ ನಾವು ಕೂದಲು ಚೆನ್ನಾಗಿ ಡ್ರೈ ಆದಮೇಲೆ ಅದಕ್ಕೆ ನಾರ್ಮಲ್ ಆಯಿಲಿಂಗ್ನ ಮಾಡಿ ನೀಟಾಗಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಅದನ್ನು ನಾವು 1 ಡೇ ಬಿಟ್ಟು ಆಯಿಲ್ನ ಕೂಡ ನಂತರ ವಾಶ್ ಮಾಡಿಕೊಂಡ್ರೆ ನಮಗೆ ಕೂದಲು ತುಂಬ ಸಿಲ್ಕಿಯಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ಈ ಮೆಥಡ್ನ ನೀವು ಫಾಲೋ ಮಾಡಿ ನಿಮಗೆ ಕೂದಲು ತುಂಬ ಒಳ್ಳೆ ಕಲರ್ ಬರುತ್ತೆ ಮತ್ತು ತುಂಬ ನ್ಯಾಚುರಲ್ ಆಗಿ ಹೇರ್ ಡೈ ಕಾಣಿಸುತ್ತೆ. ನೋಡಿ ಇವಾಗ ನಾನು ಈ ಕನ್ಸಿಸ್ಟೆನ್ಸಿಗೆ ಇದನ್ನು ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಇದು ತುಂಬ ಲಿಕ್ವಿಡ್ ಆಗಿರಬಾರ್ದು. ನಮಗೆ ಕೂದಲಿಗೆ ಹೇಗೆ ಹೇರ್ ಡೈಯನ್ನು ಅಪ್ಲೈ ಮಾಡ್ತೀವಿ ಆ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು ನೀವು, ನಾನು ಈ ರೀತಿ ಇದನ್ನು ಕಲಸಿಟ್ಕೊಂಡಿದ್ದೀನಿ. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಇವಾಗ ನಾನು ಯಾವ ರೀತಿ ಎತ್ತಿಟ್ಕೊಳ್ಬೇಕು ಅಂದರೆ 8 ಅವರ್ಸ್ ಯಾವ ರೀತಿ ಸೋಕ್ ಮಾಡಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಒಂದ್ಸಲ ಈ ರೀತಿ ಟ್ಯಾಪ್ ಮಾಡಿ ನಂತರ ಯಾವುದಾದ್ರೂ ಒಂದು ಪ್ಲೇನ್ ವೈಟ್ ಶೀಟ್
ಅಂದರೆ ಟ್ರಾನ್ಸ್ಪರೆಂಟ್ ವೈಟ್ ಕಲರ್ದು ಯಾವುದಾದ್ರೂ ಒಂದು ಕವರ್ಗೆ ನಾವು ಇದನ್ನು ಹಾಕಬೇಕಾಗುತ್ತೆ. ಇಫ್ ಇನ್ ಕೇಸ್ ನಮ್ಮ ಹತ್ರ ಯಾವುದು ವೈಟ್ ಟ್ರಾನ್ಸ್ಪರೆಂಟ್ ಶೀಟ್ ಇಲ್ಲ ಅಂತಂದರೆ ನಾರ್ಮಲ್ ಯಾವುದಾದ್ರೂ ಒಂದು ಕವರ್ಗೆ ಈ ರೀತಿ ಹಾಕಿ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿ ನಾವು 8 ಅವರ್ಸ್ ಬಿಟ್ಟು ನಾನು ಹೇಳಿರುವಂಥ ಪ್ರೊಸೀಜರ್ನ ಫಾಲೋ ಮಾಡಿ ಅದನ್ನು ಅಪ್ಲೈ ಮಾಡಿ 4 to 5 ಅವರ್ಸ್ ಬಿಟ್ಟು ವಾಶ್ ಮಾಡಿ ಪ್ಲೇನ್ ವಾಟರ್ ಬಿಸಿನೀರಲ್ಲಿ ನಂತರ ನೀವು ಅದಕ್ಕೆ ಆಯಿಲ್ನ ಕೂದಲು ಚೆನ್ನಾಗಿ ಡ್ರೈ ಆದಮೇಲೆ ಆಯಿಲ್ನ ಅಪ್ಲೈ ಮಾಡಿ ನೀವು ನಾರ್ಮಲಾಗಿ ಶಾಂಪೂನ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಇದು ಹೇಗೆ ಬಂದಿದೆ ಮತ್ತು ಇದನ್ನು ನಾನು ಹೇಗೆ ಅಪ್ಲೈ ಮಾಡ್ಕೊಳ್ತೀನಿ, ಇದನ್ನು ಎಷ್ಟು ಅವರ್ ಬಿಡ್ತೀನಿ ಮತ್ತು ಇದ್ರದ್ದು ಕಲರ್ ಹೇಗೆ ಬರುತ್ತೆ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿ ಇದೇ ಮೆಥಡಲ್ಲಿ ಕಲಸಿಟ್ಕೊಂಡು ಅಪ್ಲೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು.